because you can use the same engine, same vehicle, same chassis, use the exact same exhaust emissions like fuel cell. So it's no different. Yeah. So common and this gas mix. This is the cylinder. It's a cylinder where we have the tanker and the safety. These are developed from the safety also. There is going to be 350 bar gas. And right now it's Deutschland immer die Unabhängigkeit der Notenbank als ein besonders wichtiges Gut angesehen. Ich hoffe, dass es dabei bleibt, dass Notenbanken weltweit auch unabhängig die Zinspolitik festlegen und die Wechselkurse damit auch mich besorgen im Augenblick die Nachrichten über eine immer höhere Gewaltbereitschaft der Polizei, der sogenannten Revolutionsgarden in Iran gegen die eigene Bevölkerung. Ich will die Gelegenheit nutzen, noch einmal das Mullah-Regime aufzufordern, diese Gewalt sofort einzustellen. Wenn sich ein Regime nur noch mit Gewalt an der Macht halten kann, dann ist es faktisch am Ende. Ich gehe davon aus, dass wir jetzt hier auch gerade die letzten Tage und Wochen dieses Regimes sehen. ಈ ಮಾಹಿತಿ ಕಾರ್ಯಗಳನ್ನು ಅನಾವರಣಗೊಳಿಸುವರೆ ನಮ್ಮೊಂದಿಗೆ ಉದ್ಘಾಟಿಸಿಕೊಂಡಿದ್ದಾರೆ. ನೀವೆಲ್ಲ ಆಗಮಿಸಿದ್ದೀರಿ. ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಸಲ್ಲಿಸುವ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ರಾಗಿಣಿ ಅವರಿದ್ದಾರೆ. ಮುಖ್ಯಾಧಿಕಾರಿಗಳು ಮತ್ತು ನಮಗೆಲ್ಲರೂ ಆತ್ಮೀಯರು ಮತ್ತು ಹಾಗಾಗಿ ಅವರನ್ನು ಇವತ್ತು ಬರಬೇಕಂದಾಗ ಬಂದಿರುವ ನಿಮ್ಮನ್ನ ಎತ್ತರಕ್ಕೆ ಏರಿಸಲಿ ಎನ್ನುವ ಹರಕೆ ಹಾರೈಕೆಯನ್ನು ಸಲ್ಲಿಸ್ತಾ ನಿಮಗೆ ವಿಶೇಷವಾದ ಮಾಡೋದು ಬಿಡೋದೆಲ್ಲ ಮತ್ತೆ ಸಾರ್ಥಕ ಆಗುತ್ತೆ. ಒಟ್ಟಾರೆ ನೀವೆಲ್ಲ ತುಂಬ ತಿಳುವಳಿಕೆ ಇದ್ದವರು ಬಂದಿದ್ದೀರಿ. ನಿಮ್ಮ ಯೋಚನೆ ಮೂಲಕ ಮುಂದಿನ ತೆಂಗಿನ ಬೆಳೆ ಹೇಗಿರಬೇಕು ಎಂತಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದೊಂದು ವೇದಿಕೆ. ಆ ಕಾರಣಕ್ಕೆ ನಾನು ಶುಭಾ ನಾಗರಾಜ್ರವರು ಮತ್ತು ನಮ್ಮೆಲ್ಲ ಕೃಷಿಕರ ಎಲ್ಲ ತಂಡದವರು ಒಟ್ಟಾಗಿ ಇವತ್ತು ತೆಂಗಿನ ಗಿಡಕ್ಕೆ ನೀರೆರೆಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮದ ಮೂಲ ಅರ್ಥ ಇರುವುದು ತೆಂಗು ಬೆಳೆಗಾರರಿಗೆ ಹೊಸ ಚಿಂತನೆ ಒಂದು ಬರಬೇಕು, ಹೊಸ ಯೋಚನೆ ಬರಬೇಕು, ಹೊಸ ಕಲ್ಪವೃಕ್ಷಕ್ಕೆ ಹೊಸ ಕಾಯಕಲ್ಪ ಕೊಡಬೇಕು. ನಮ್ಮ ತೆಂಗು ಯಾವ ರೀತಿ ಮಾರುಕಟ್ಟೆಗೆ ಬರಬೇಕಂತ ಹೇಳಿದ್ರೆ ತೆಂಗು ಬೆಳೀತಾ ಇರುವಾಗಲೇ, ತೆಂಗು ಅಭಿವೃದ್ಧಿ ಹೊಂದ್ತಾ ಇರುವಾಗಲೇ, ಸಿಯಾಳ ಬರಿತಾ ಇರುವಾಗಲೇ, ತೆಂಗಿನ ಕಾಯಿ ಕೀಳುವ ಸಂದರ್ಭದಲ್ಲಿ ಅಪಾರವಾದಂಥ ಒಳ್ಳೆಯ ದರದ ಮಾರುಕಟ್ಟೆ ಕೂಡ ನಮಗೆ ಲಭ್ಯ ಆಗಬೇಕು. ಅದಕ್ಕೇನು ಮಾಡಬೇಕಂತ ಯೋಚನೆ ಮಾಡಬೇಕಂತೇಳಿ ಈ ಒಟ್ಟು ಕಾರ್ಯಾಗಾರದ ಮೂಲ ಉದ್ದೇಶ ಇದೆ. ಕರ್ನಾಟಕ ರಾಜ್ಯದಲ್ಲಿ 6.5 ಲಕ್ಷ ಹೆಕ್ಟೇರ್ ನಾವು ತೆಂಗಿನ ಬೆಳೀತಾ ಇದ್ದೇವೆ. 6.5 ಲಕ್ಷ ಹೆಕ್ಟೇರ್, 1 ಹೆಕ್ಟೇರ್ ಅಂದರೆ 2.5 ಎಕರೆ ಅಂತೆ. 6 ಅಂದರೆ 6 6 12 3 15 ಲಕ್ಷ ಎಕರೆ ಅಲ್ವಾ? ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಬೆಳೀತಾ ಇರುವಂಥ ನಮಗೆ ಇನ್ನೊಂದು 2 ವರ್ಷವಾದರೆ ನಿಮ್ಮಿಂದ ಪ್ರೋತ್ಸಾಹ ಸಿಗ್ತಾ ಇದೆ. ಭಾಳ ದೊಡ್ಡ ಪ್ರೋತ್ಸಾಹ ನಿಮ್ಮೆಲ್ಲ ಮಂಡಳಿ ಸಿಗ್ತಾ ಇದೆ. ನಾವು ಇನ್ನೂ ಹೆಚ್ಚು ತೆಂಗಿನ ಬೆಳೆಯನ್ನು ಬೆಳಿತೇವೆ. ಆ ಸಂಸ್ಥೆ ಮುಖಾಂತರ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಇದು ಮೊದಲನೇ ಹಂತದಲ್ಲಿ 2 ಸಂಸ್ಥೆಗಳನ್ನ ಮಾಡಿದ್ವಿ. ನಂತರ ಈಗ ಆಲ್ರೆಡಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಮುಖಾಂತರ ಕೂಡ ನಾವು ಈ ಒಂದು ಕಾರ್ಯಕ್ರಮಗಳನ್ನ ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಸುಮಾರು 28,000 ಹೆಕ್ಟೇರ್ ಪ್ರದೇಶನ ನಾವು ಕವರ್ ಮಾಡಿದ್ದೀವಿ. ಸುಮಾರು ಇದು 5% ಕಡಿಮೆ, ಆದರೂ ಮುಂದಿನ ದಿನಗಳಲ್ಲಿ ಅದನ್ನು ನೆಕ್ಸ್ಟ್ ಕವರ್ ಮಾಡಲಿಕ್ಕೆ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೀವಿ.